ನೋಡಿ, ಕಾಂಗ್ರೆಸ್ನಲ್ಲಿ 3 ಡಿಸಿಎಂ ಹುದ್ದೆ ಸೃಷ್ಟಿ ಆಗಲೇಬೇಕು, ಸಮುದಾಯವಾರು ಡಿಸಿಎಂ ಹುದ್ದೆ ಹಂಚಿಕೆ ಆಗಲೇಬೇಕು ಅನ್ನುವಂಥ ಪಟ್ಟು ಸ್ವತಃ ಸಚಿವ ಸತೀಶ್ ಜಾರಕಿಹೊಳಿಯವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೇ ಲಾಬಿಗೆ ಮುಂದಾಗಿದ್ರು. ಈಗ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಕಿಚ್ಚು ಹತ್ತಿಸಿ ದುಬೈಗೆ ಹಾರಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ದುಬೈ ಪ್ರವಾಸದ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಕಣ್ಣು. ಟೂರ್ ಬಕೆಟ್ ಪಿನ್ ಟು ಪಿನ್ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಹೈಕಮಾಂಡ್. ಸಚಿವ ಸತೀಶ್ ಜಾರಕಿಹೊಳಿ ಯಾರ ಜೊತೆ ಹೋಗಿದ್ದಾರೆ, ಯಾರನ್ನ ಭೇಟಿ ಆಗ್ತಾರೆ ಎಂಬ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾರೆ ವರಿಷ್ಠರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ನಡೆ ಬಗ್ಗೆ ಭಾರಿ ಕುತೂಹಲ ಸೃಷ್ಟಿಯಾಗ್ತಾ ಇದೆ. ದುಬೈನಿಂದ ವಾಪಸ್ ಆದ ಬಳಿಕ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಏನಾದ್ರೂ ಸೃಷ್ಟಿಯಾಗುತ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಡಿಸಿಎಂ ಪಟ್ಟದ ಜಟಾಪಟಿ ಕಾಂಗ್ರೆಸ್ ಪಾಳ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕುವಂತಹ ರಣತಂತ್ರ ಕಾಂಗ್ರೆಸ್ ಪಾಳ್ಯದಲ್ಲಿ. ಸಿಎಂ ಸಿದ್ದರಾಮಯ್ಯನವರ ಆದಿಯಾಗಿ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಪ್ರಭಾವಿ ಸಚಿವರೇ ಹೈಕಮಾಂಡ್ ಮಟ್ಟದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿರೋದ್ರಿಂದ ಹೈಕಮಾಂಡ್ಗೂ ಕೂಡ ತಲೆಬಿಸಿ. ಡಿಸಿಎಂ ಪಟ್ಟ ಕೊಡದೇ ಇದ್ರೆ ಶಕ್ತಿ ಪ್ರದರ್ಶನದ ಎಚ್ಚರಿಕೆಯನ್ನ ಹೈಕಮಾಂಡ್ಗೆ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರೋದ್ರಿಂದ ಈಗ ದುಬೈಗೆ ಹೋಗಿರೋದ್ರಿಂದ ಅಲ್ಲಿ ಏನಾದ್ರೂ ಪ್ಲಾನ್ಗಳಾಗ್ತಾ ಇದೆಯಾ? ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಡಿಸಿಎಂ ಪಟ್ಟ ಅಥವಾ ಹುದ್ದೆ ಕೊಡದೆ ಹೋದಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತೀನಿ, ತಾಕತ್ತು ಪ್ರದರ್ಶನ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಈ ಹಿಂದೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿದ್ರು. ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಡಿಸಿಎಂ ಪಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ದುಬೈಗೆ ಹಾರಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಕಾರಣ ಏನ್ ಬೆಳವಣಿಗೆ ಆಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ? ಸುದ್ದಿ ಬಹಳ ಪ್ರಮುಖವಾಗಿ ಡಿಸಿಎಂ ಪಟ್ಟಕ್ಕಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲಿ ಸಾಕಷ್ಟು ಒತ್ತಾಯಗಳು ಕೇಳಿಬಂದಿತ್ತು. ಪರಮೇಶ್ವರ್ ಇರಬಹುದು, ಸತೀಶ್ ಜಾರಕಿಹೊಳಿ ಇರಬಹುದು ಮತ್ತು ಎಂ ಬಿ ಪಾಟೀಲ್ ಅವರು 3 ಜನ ಕೂಡ ಒಂದು ಹೆಚ್ಚುವರಿ ಡಿಸಿಎಂ ಸ್ಥಾನವನ್ನು ಕೊಡಬೇಕನ್ನುವಂಥದ್ದು ಮತ್ತು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿತ್ತು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಕೂಡ ಭೇಟಿ ಮಾಡಿ ಮನವಿ ಮಾಡುವಂಥ ಕೆಲಸವನ್ನು ಮಾಡಿದ್ರು ಮತ್ತು ಇದನ್ನು ಹೈಕಮಾಂಡ್ಗೆ ತರುವಂಥ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರು ಕೂಡ ಒಂದಷ್ಟು ಮಾತನ್ನು ಕೊಟ್ಟಿದ್ರು. ಆ ಬಳಿಕ ಹೈಕಮಾಂಡ್ ಅವರು 28 ಸಚಿವರನ್ನು ಮೊನ್ನೆ ಕರೆಸಿಕೊಂಡು ಒಂದು ಚುನಾವಣಾ ವಿಚಾರವಾಗಿ ಸಾಕಷ್ಟು ಮೀಟಿಂಗ್ಗಳು ಕೂಡ ಆಯಿತು. ಆ ಸಂದರ್ಭದಲ್ಲಿ ಒಂದಷ್ಟು ಎಚ್ಚರಿಕೆಗಳನ್ನು ಕೂಡ ಹೈಕಮಾಂಡ್ ನಾಯಕರು ಕೊಟ್ಟರು. ಈ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸ್ತಕ್ಕಂಥ ಪ್ರಯತ್ನಗಳಾಗಬೇಕು, ಇಲ್ಲದೇ ಇದ್ದರೆ ವಜಾ ಮಾಡುವಂಥ ಕೆಲಸಗಳು ಆಗ್ತವೆ ಸಚಿವ ಸ್ಥಾನದಿಂದ ಅನ್ನೋಂಥದ್ದು ಬಹಳ ಪ್ರಮುಖವಾಗಿ ಚರ್ಚೆ ಆಯಿತು. ಆ ನಂತರ ದೆಹಲಿಯಿಂದನೇ ದಿಢೀರಾಗಿ ಸತೀಶ್ ಜಾರಕಿಹೊಳಿ ದುಬೈ ಪ್ರವಾಸವನ್ನು ಮಾಡ್ತಾ ಇದ್ದಾರೆ, ದುಬೈಗೆ ತೆರಳಿದ್ದಾರೆ ಅನ್ನುವಂಥದ್ದು ಬಹಳ ಸಂಚಲನವನ್ನು ಮೂಡಿಸ್ತಾ ಇದೆ. ಆ ಮಾಹಿತಿಗಳ ಪ್ರಕಾರ, ಅವರ ಆಪ್ತರ ಪ್ರಕಾರ ಬಿಸ್ನೆಸ್ ವಿಚಾರವಾಗಿ ಹೋಗಿದ್ದಾರೆ ಅನ್ನುವಂಥದ್ದು ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದ್ದಾವೆ. ಆದರೆ ಅದನ್ನು ಹೊರತುಪಡಿಸಿಯೂ ಕೂಡ ರಾಜಕೀಯವಾಗಿ ಏನಾದರೂ ಬದಲಾವಣೆಗಳಾಗ್ತಾ ಇದ್ದಾವೆ ಅನ್ನುವಂಥ ಒಂದಷ್ಟು ಚರ್ಚೆಗಳು ಮುನ್ನೆಲೆಗೆ ಬರ್ತವೆ. ಯಾಕಂದರೆ ಹಿಂದೆ 30ಕ್ಕೂ ಹೆಚ್ಚು ಶಾಸಕರನ್ನು ಕರೆದುಕೊಂಡು ಒಂದು ದುಬೈ ಟ್ರಿಪ್ ಆಗಿರ್ಬೋದು ಮತ್ತು ಮೈಸೂರು ಟ್ರಿಪ್ ಆಗಿರ್ಬೋದು, ಈ ಒಂದು ಟ್ರಿಪ್ಪನ್ನು ಮಾಡೋಕ್ಕೆ ಸತೀಶ್ ಜಾರಕಿಹೊಳಿ ಅವರು ಪ್ರಯತ್ನವನ್ನು ಪಟ್ಟಿದ್ದರು ಮತ್ತು ತಮಗೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಕಾಂಗ್ರೆಸ್ ನಾಯಕರಿಗೆ ಮತ್ತು ಹೈಕಮಾಂಡ್ ನಾಯಕರಿಗೆ ಒಂದು ಸಂದೇಶವನ್ನು ರವಾನೆ ಮಾಡೋಕ್ಕೂ ಕೂಡ ಅವರು ಪ್ರಯತ್ನವನ್ನು ಪಟ್ಟಿದ್ದರು. ಆ ಬಳಿಕ ಹೈಕಮಾಂಡ್ ಮಧ್ಯಪ್ರವೇಶ ಮತ್ತು ರಾಜ್ಯ ನಾಯಕರ ಮಧ್ಯಪ್ರವೇಶದಿಂದ ಆ ಒಂದು ಪ್ರಯಾಣ ಕ್ಯಾನ್ಸಲ್ ಆಗಿತ್ತು. ಈಗ ಡಿಸಿಎಂ ಸ್ಥಾನಕ್ಕಾಗಿ ಸಾಕಷ್ಟು ಪಟ್ಟಣ ಹಿಡ್ಕೊಂಡು ಕೂತಿರೋದ್ರಿಂದ ಮತ್ತು ಮುಂದಿನ ದಿನಗಳಲ್ಲಿಯೂ ಕೂಡ ಅದರ ಮಹತ್ವಾಕಾಂಕ್ಷೆ ಇರೋದ್ರಿಂದ ಆ ಹಠ ಹಿಡ್ಕೊಂಡು ಕೂತಿರೋ ಕಾರಣಕ್ಕಾಗಿ ಏನಾದರೂ ಹೊಸದಾಗಿ ರಣತಂತ್ರಗಳನ್ನು ಸತೀಶ್ ಜಾರಕಿಹೊಳಿ ಅವರ ಟೀಮ್ ಹೆಣಿತಾ ಇದೆ ಅಥವಾ ಮುಂದಿನ ದಿನಗಳಲ್ಲಿ ಶಾಸಕರನ್ನು ದುಬೈ ಪ್ರವಾಸ ಸೇರಿದಂತೆ ಇನ್ನಿತರ ಪ್ರವಾಸಗಳಿಗೆ ಕರ್ಕೊಂಡು ಹೋಗುವಂಥ ಏನಾದರೂ ಪ್ಲಾನ್ಗಳು ನಡೀತಾ ಇದೆ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಒಂದಷ್ಟು ಮೊದಲ ಹಂತದ ಮತ್ತು ಸಿದ್ಧತೆಗಾಗಿ 30ಕ್ಕೂ ಹೆಚ್ಚು ಶಾಸಕರನ್ನ ಕರೆದುಕೊಂಡು ಹೋಗಬೇಕು ಅನ್ನೋದಾದರೆ ಅಲ್ಲಿ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಏನಾದರೂ ಇವತ್ತು ಸಿದ್ಧತೆಗಾಗಿ ದುಬೈ ಪ್ರವಾಸ ತೆರಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಇನ್ನಷ್ಟೇ ಲಭ್ಯವಾಗಬೇಕಾಗಿದೆ. ಒಟ್ಟಾರೆಯಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ದುಬೈ ಪ್ರವಾಸ ಏನಿದೆ ಸಾಕಷ್ಟು ರಾಜ್ಯ ರಾಜಕಾರಣದಲ್ಲಿ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಶ್ರುತಿ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.